Oh mama. ಮತ್ತೆ ನಮ್ಮ NSUI ತಾಲೂಕು ಅಧ್ಯಕ್ಷರಾದ ಸಮಾಜ ಸೇವೆಯಲ್ಲೂ ವಿವಿಧ ಶಾಲೆಗಳಿಗೆ ಏನೋ ಸಹಕಾರ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹ ಈ ತರ ಎಲ್ಲಾ ರಂಗಗಳಲ್ಲೂ ರಾಜಕೀಯ ಎಲ್ಲಾ ರಂಗಗಳಲ್ಲೂ ಗುಡಿಸ್ಕೊಂಡು ಯುವಕರಲ್ಲಿ ಉತ್ಸಾಹಿ ಯುವಕರಾಗಿ ಅವ್ರ ಜೊತೆ ಯಾವಾಗ್ಲೂ ಸದಾ ಜೊತೆಯಲ್ಲಿದ್ದು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ತಾಲೂಕು ಶ್ರೀಹರಿ ಅವರು ಈ ಒಂದು ಕ್ರೀಡಾ ಆಯೋಜನೆ ಕುರಿತು ಎರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತೊಂದು ಹರಪನಹಳ್ಳಿಯಲ್ಲಿ ಜೂನ್ ಸೀಸನ್ 1 ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಉತ್ತಮವಾಗಿ ನಡೆಸಿದ್ದಾರೆ. ಇಲ್ಲಿ ಗೆದ್ದಂತಹ ತಂಡ ಮುಂದೆ ಇದಾಗ್ಲಿ. ನಾವು ಯುವಕರಿಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಖಂಡಿತ ನಾವು ಯಾವತ್ತು ಸಹಕಾರ ನೀಡ್ತೀವಿ. ಯಾವುದೇ ರೀತಿಯಲ್ಲಿ ಒಂದು ಕಾಲೇಜ್ ಮಕ್ಕಳಿಗಾಗಿರ್ಬೋದು, ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ನಿಮ್ಮಂತ ಯುವಕರಿಗೆ ನಾವು ಖಂಡಿತ ಸಹಕಾರ ನೀಡ್ತೀವಿ. ಇವತ್ತೊಂದು 3 ದಿನದಿಂದ ನಡೆದಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ಮುಕ್ತಾಯಗೊಳ್ಳಲಿದೆ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನ ಒಂದು ಯುವಕರಿಗೆ ನಾನು ಖುಷಿ ಪಡೋದೇನೆಂದ್ರೆ ಎಲ್ಲಾ ರಂಗಗಳಲ್ಲೂ ಪೊಲೀಸ್ ಇಲಾಖೆ, KPTCL ಇಲಾಖೆ, ನಮ್ಮ ಬಿಸ್ನೆಸ್ ಎಲ್ಲ ವ್ಯಾಪಾರಿಗಳು ಎಲ್ಲ ಯುವಕರು ಬಂದು ಕ್ರಿಕೆಟ್ ಅಲ್ಲಿ ಒಂದು ಉತ್ತಮವಾಗಿ ಪಾಲ್ಗೊಂಡು ಎಲ್ಲರೂ ಕ್ರಿಕೆಟ್ ಅನ್ನ ಯಶಸ್ವಿಯಾಗಿಸ್ತದೆ. ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಯಾವುದೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಯಾಕಂದ್ರೆ ನಮ್ಮ ಕ್ರಿಕೆಟ್ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹುಡುಗರು ಅಂದ್ರೆ ಎಸ್ಪೆಷಲಿ ಹಳ್ಳಿ ಹುಡುಗರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಅವ್ರಿಗೆ ನಮ್ಮ ಮುಂದೆ ಬರುವಂತಹ ಒಂದು ಕರ್ನಾಟಕದಲ್ಲಿ ಇರುವಂತಹ ಯಾವ್ದಾದ್ರು ಒಂದು IPL ಆಗ್ಲಿ KPL ಆಗ್ಲಿ ಅವರು ಮುಂದೆ ಸಾಧನೆ ಮಾಡ್ಲಿ. ಯಾಕಂದ್ರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅಂತ ಪ್ರತಿಭೆಗಳು ಇದ್ದಾರೆ ಅಂತ ನಾನು ಹೇಳುತ್ತಾ ಇವಾಗ ಈ ಒಂದು ಸಮಯ ಮುಗಿದಿದೆ.